ಮಾತಾಡ್ಬಿಡಿ ಅಮ್ಮ, ಹಂಗೆಲ್ಲ ಮಾತಾಡ್ಬಿಡಿ. ನಿಮ್ ನಾನು ಹಂಗೆ ಮಾತಾಡ್ತಿದ್ದೀನ ಅಲ್ಲ, ಏನ್ ನಾನೇನು ಅದೆಲ್ಲ ಹೇಳ್ತಿಲ್ಲ, ಅದೆಲ್ಲ ಹೇಳ್ತಿಲ್ಲ ಅಮ್ಮ. ನಾನು ಮಾತಾಡ್ತೀನಿ ನಿಮ್ ಜೊತೆ, ನಾನು ಅವ್ರ ಜೊತೆ ಅಪ್ಪ ಗಿಪ್ಪ ಅಂದ್ಬಿಟ್ಟು ಡಾಕ್ಟ್ರೆ. ಒಂದೇ ವಯಸ್ಸು ನಾವು, ನೀವು ಮರ್ಯಾದೆ ಕೊಟ್ಟು ಮರಿ ತಗೊಳ್ಳಿ ಅಷ್ಟೇ. ಡಾಕ್ಟರ್ ಅಂತ ಕರೀತೀನಿ, ಡಾಕ್ಟರ್ ಅಂತ ಮಾತಾಡ್ಬೇಕು, ಸರ್ ಅಂತ ಮಾತಾಡ್ಬೇಕು, ನಾನು ಹಂಗೆ ಮಾತಾಡ್ತೀನಿ ಅಷ್ಟೇ. ಇರ್ಲಿ ಡಾಕ್ಟರ್, ಆಯ್ತು ಒಂದು ಸಂದೇಶ. ಇದು ಬಂದ್ಬಿಟ್ಟು ಯಾರ ಪ್ರಾಪರ್ಟಿ ಇದು? ಇದು ನಿಮ್ ನನ್ ಕೇಳೋ ನಿಮ್ಗೆ ತೊಂದರೆ ಆಗುತ್ತೆ ಇದು ಅಲ್ವಾ? ಇದು ನಿಮ್ ಪ್ರಾಪರ್ಟಿ. ಅದೇ ಮಾತಾಡ್ತಿರೋದಲ್ವಾ? ಒಂದ್ ನಿಮಿಷ ಡಾಕ್ಟರ್, ನಿಮಿಷ. ಇದು ಈಗ ನಂಗೆ ಕ್ಲಿನಿಕಲ್ ನೀರು ಬರ್ತಾ ಇದೆ ಅಷ್ಟೇ, ಅದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಬಿಡ್ತೀನಿ. ಅಲ್ಲಿ ತೊಳೆದ್ ನೀರೆಲ್ಲ ಹೋಗುತ್ತೆ, ಅಲ್ಲಿ ತೊಳೆದ್ ನೀರೆಲ್ಲ ಹೋಗುತ್ತೆ. ಅದೇ ಹೇಳ್ತಾರೆ ಹ್ಯಾಂಡ್ ವಾಶ್, ವಾಶ್ ಬೇಸಿನ್ ಇದೆ ಅಲ್ಲ, ವಾಶ್ ಬೇಸಿನ್ ಹೋಗುತ್ತೆ. ಅಲ್ಲಿ ತೊಳೆದ್ ನೀರು ಬಿಡ್ಬೋದ ಅಂತ ಹೇಳಿ ನಾನು ಸುಮ್ಮನೆ ಬಿಡ್ತೀನಿ. ನಾನು ಬಿಡ್ಬೋದೇನ್ರಿ? ಕ್ಲಿನಿಕಲ್ ನೀರು ಬಿಡ್ಬೋದಾ? ಅದೇ ನೀವು ಮಾತಾಡ್ತಿರೋದು. ನೀವು ಸುಮ್ಮನೆ ಇದ್ದು ನಾನು ಸುಮ್ಮನೆ ಬಿಡುತ್ತೆ. ಅಮ್ಮ ಅಂತ ಕೇಳ್ತಿದ್ದೆ. ಇಲ್ಲಿ ನಾನು ಅವರು ಮಾತಾಡ್ತೀನಿ. ಡಾಕ್ಟರ್ ಸಂಬಂಧಪಟ್ಟಿದ್ದು, ಬಿಲ್ಡಿಂಗ್ ಓನರ್ ಇಲ್ಲ. ನೀವು ಓನರ್, ನೀವು ಓನರ್ ಇಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ನಾವು ಮಾತಾಡ್ತಾ ಇದ್ದೇವೆ. ಡಾಕ್ಟರ್ ಸಂಬಂಧಪಟ್ಟಿದ್ದು. ಡಾಕ್ಟರ್ ನಿಂತ್ಕೊಳ್ಳಿ ನೀವು ಇಲ್ಲಿ. ನಾನು ಹೇಳ್ತಿರೋದು ಒಂದೇ ಮಾಡ್ತೀವಿ. ಅರ್ಥ ಆಯ್ತು, ನೀವು ಹೇಳಿದ ಅರ್ಥ ಆಯ್ತು. ಇವಾಗಲ್ಲ, ಕ್ಲಿನಿಕ್ ಓಪನ್ ಮಾಡಿದಾಗಿನ ಸಿಂಗ್ ಇಟ್ಟಿದ್ವಿ. ಆವಾಗ ಇವತ್ತು 2006 ನವೆಂಬರ್ ಬಂದ್ರೆ ಕರೆಕ್ಟ್ 25 ಇಯರ್ಸ್ ಆಗಿದೆ. 25 ಇಯರ್ಸ್ ಆಗಿದೆ. ನಾನು ಕೇಳಕ್ ಬರಲಿಲ್ಲ, ಏನು ಕೇಳಕ್ ಗೊತ್ತಿರ್ಲಿಲ್ಲ. ಅದರಿಂದ ಒಂದು ಹ್ಯಾಂಡ್ ವಾಶ್ ಮಾಡಿದ್ರೆ ಏನಾಗಲ್ಲ, ಏನು ಆಗಲ್ಲ. ಬೇರೆ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಬೇರೆ ಏನು ಡ್ರೈನ್ ಏನಿಲ್ಲ. ಜಸ್ಟ್ ಒಂದು ಬಕೆಟ್ ನೀರು ಹೋಗ್ಬೋದು ಅಷ್ಟೇ ಇಡೀ ದಿವಸಕ್ಕೆ. ಅಲ್ಲಿ ತೊಳೆದ ನೀರೆಲ್ಲ ಹೋಗುತ್ತೆ? ಅಲ್ಲಿ ಯಾರು ತೊಳಿದಲ್ರಿ? ಈಗ ಹಂಗಾರೆ ನಾವೆಲ್ಲ ಅಲ್ಲಿ ವಾಶ್ ಮಾಡಿದ್ವಿ, ಅಲ್ಲಿ ಮಾಡೋದೇ ಇಲ್ವಾ? ಹಂಗೆ ಯಾರು ಬ್ರಷ್ ಮಾಡ್ತಾರೆ ಇಲ್ಲಿ? ಅಲ್ಲಿ ಕ್ಲೀನ್ ಮಾಡೋದಿಲ್ಲ ನೀವು? ಅಲ್ಲಿ ಕ್ಲೀನ್ ಮಾಡಲ್ಲ, ಬಾಯಿ ತೊಳಿತಾರ ಅವರು. ಆ ನೀರೆಲ್ಲ ಹೋಗುತ್ತೆ? ವಾಶ್ ಬೇಸಿನ್ ಹೋಗುತ್ತೆ. ವಾಶ್ ಬೇಸಿನ್ ಎಲ್ಲಿ ಬರುತ್ತೆ? ಅದೇ ಹೇಳ್ತಾರೆ, ಅದೇನು ಕಚಡ ನೀರಲ್ಲ. ವಾಸನೆ ಬಂದ್ರೆ ಬಾಯಿ ಮುಗಿಸ್ತಾರೆ. ನಾನೇ ಇದೇ ತರ ಗಲೀಜ್ ನೀರು ಬಿಟ್ರೆ, ಗಲೀಜ್ ಬಿಟ್ರೆ ಯಾರು ಕೇಳಲ್ಲ ರೀ. ಅದನ್ನ ಕೇಳ್ತಾ ಇರೋದು. ಒಂದ್ ನಿಮಿಷ ತಡೀರಿ. ಈಗ ನಾನು ಬಿಟ್ಟು ನನಗ್ ಬೇಕಾಗಿರೋದು ಈ ಫುಟ್ಬಾತ್ ಏನಕ್ಕೆ ಕಂಟಿನ್ಯೂ ಆಗ್ಲಿಲ್ಲ ಅಂತ ಕೇಳಿದೆ. ನೀವು ಅಮ್ಮ ಏನ್ ಹೇಳ್ತಾರೆ? ನಿಮ್ಮ ಅಪ್ಪನ ಕೇಳೋಗು, ನಿಮ್ಮ ಅಮ್ಮನ ಕೇಳೋಗು ಅಂತ ಸ್ಟಾರ್ಟ್ ಆಯ್ತು. ಮಾತು ಸರಿಯಾಗಿರ್ಬೇಕಾಗಿತ್ತು. ನಾನೇನ ಮಾತಾಡದ್ನ ಈಗ ಓನರ್ ಬಗ್ಗೆ ನಾನು ಮಾತಾಡೋದನ್ನ ಕೇಳ್ತಿರೋದು ಇಲ್ಲಿ. ಈಗ ಡಾಕ್ಟರ್ ನಮಗೂ ಸಂಬಂಧಪಟ್ಟಿದ್ದು. ಇವರ ಟೆನೆಂಟ್ ಒಪ್ಕೊಳ್ಳೋಣ, ಅಫಿಷಿಯಲಿ ಟ್ಯಾಲೆಂಟ್ ಅಂತ ತಿಳ್ಕೊಳ್ಳೋಣ. ಇವರ ಒಂದು ವಿಷಯ ಹೇಳ್ತೀನಿ, ಅವ್ರು ಓನರ್ ಬಗ್ಗೆ ಮಾತಾಡಕ್ ಬರ್ತಿಲ್ಲ ಇಲ್ಲಿ. ಡಾಕ್ಟರ್ ಬಗ್ಗೆ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ಇಲ್ಲಿ ನಾನು ಹೇಳ್ದಲ್ವಾ, ಹ್ಯಾಂಡ್ ವಾಶ್ ಮಾಡ್ತೀವಿ ಅಷ್ಟೇ, ಅದ್ರಲ್ಲಿ ಏನು ಇದಿಲ್ಲ. ಜಸ್ಟ್ ಬಾಯಿ ಮುಕ್ಳಿಸೋದು ಅಷ್ಟೇ, ಬಿಟ್ಟು ಏನು ಇಲ್ಲ. ಹಂಗಾರೆ ಮೋರಿ ನೀರು ಬಿಡ್ತಾ ಇದ್ದೀರಾ ಅಂತ ಅರ್ಥ ಆಯ್ತು? ಮೋರಿ ನೀರಲ್ಲ ರೀ, ಹ್ಯಾಂಡ್ ವಾಶ್ ನೀರು ಬಿಡ್ತಾ ಇರೋದು. ನಾನು ಹೇಳ್ತಾ ಇರೋದು ಬಾಯಿ ತಿಳಿದು ನೀರು ಎಲ್ಲೋಗುತ್ತೆ ಸರ್? ಸರ್ ಇಲ್ಲ, ಒಂದು ಇರ್ತಾರೆ, ಅದೊಂದು ದೊಡ್ಡ ಇದೆ ಸರ್. ಅದು ನ್ಯೂಸ್ ಸೆನ್ಸ್ ಅದು ಮಾಡಂಗಿಲ್ಲ, ಅದು ನಿಮ್ಗೆ ಗೊತ್ತಿದೆ. ನೀವು ತಿಳಿದಿರೋರ ಡಾಕ್ಟರ್. ನೇಬರಿಂಗ್ ಆಗಿ ಯು ಕಾಂಟ್ ಇವನ್ ಮ್ಯಾನೇಜ್ ದಟ್. ಐ ನೋ ದಟ್ ಸರ್, ಐ ನೋ ದಟ್. ಬೀಯಿಂಗ್ ಎ ನೇಬರ್ ಐ ಆಮ್ ಆಸ್ಕಿಂಗ್. ಅದು ಹೇಳ್ತೀನಿ, ನಾನು ಕೇಳ್ತಿರೋದು ಅಷ್ಟೇ. ನೀವು ಹೇಳ್ತಿರೋದು ನನಗೆ ಬೇಕಾಗಿರೋದು ಕಂಟಿನ್ಯೂ ಕೇಳ್ತಿರೋದು. ಕಂಟಿನ್ಯೂ ಆಗಿಲ್ಲ ಫುಟ್ಬಾತ್ ಅಂತ ಕೇಳಿದಕ್ಕೆ ನಿಮ್ಮ ತಾಯಿ ಏನಂದ್ರು? ನಿಮ್ಮ ಅಪ್ಪ ಕೆಡ್ಸಿದ್ರು, ಅಮ್ಮ ಕೆಡ್ಸಿದ್ರು ಅಂತ ಹೇಳಿದ್ಕೆ ಮಾತು ಬೆಳೆಸ್ಕೊಂಡು ಮಾತು ಬೆಳೆಸ್ಕೊಂಡಿದ್ದು. entertainer. She is one big idiot. I'm telling you now. She just create problems. She doesn't know how to solve easily. Easily don't know how to solve. One small thing she'll make big, and she thinks she talks at you. ಇಲ್ಲಿ ಎಲ್ಲ ಒಂದೇ. ನಾನು we are neighbors together. We are staying there from almost ನಾವು 56 years ಇದೀವಾ. ಅದನ್ನ ರಿಲೇಶನ್ಶಿಪ್ ಆನ್ ಮಾಡ್ತಾರೆ ಅವರು ಅಷ್ಟೇ. ನಾವು ಇವ್ರು ಕೇಳಿ ನಾವು ಇವ್ರು ಯಾವ ತರ ವಾಯ್ಸಲ್ಲಿ ಮಾತಾಡಿದ್ರೆ ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಇಲ್ಲ ಅಲ್ವಾ? ಇಲ್ವಾ? ಏನಕ್ಕೆ ಬದಿಕ್ ಬರ್ತಾರೆ? ಇಲ್ಲ ಅಪ್ಪ ಹಿಂಗ್ ಮಾಡಿಸ್ಕೊಂಡಿದ್ದೆ, ನಿಮ್ಮ ಅಪ್ಪ ಅಮ್ಮ ಮಾಡ್ಸಿದ್. ಹೌದಪ್ಪ, ನಿಮ್ಮ ಅಪ್ಪನೇ ಮಾಡ್ಸಿದಲ್ವಾ? ನಮ್ಮ ಮರಿ ಅಪ್ಪ ಮಾಡ್ಸಿದ್ದು. ಹಂಗೆ ಕೇಳಕ್ ಬಂದ್ರ? ಅದು ಬೇಡ ವಾಯ್ಸ್ ಬಿಡಬಾರ್ದು. ಅದ್ ಕೇಳ್ತಿರೋದ ಈಗ ಎಲ್ಲರ ತೊಳ್ಕೊಳ್ಳಿ ಉಗಿತಾರೆ ಅಂತ ಹೇಳ್ತಾರಲ್ಲ, ಅದು ನನಗೆ ನೆಕ್ಸ್ಟ್ ಮಾತಾಡ್ತೀನಿ. ಅದ್ ಮಾತಾಡೋಣ. ಈಗ ಫುಟ್ಬಾತ್ ಕೇಳಿದ್ದು, ಫುಟ್ಬಾತ್ ಕಂಟಿನ್ಯೂ ಆಗ್ಲಿಲ್ಲ ಅಂತ ಕೇಳಿದ್ಕೆ ಅವ್ರು ವಾಯ್ಸ್ ತೆಗಿತಾರೆ. ಫುಟ್ಬಾತ್ ಇಲ್ಲ ನಾನು ಹೇಳ್ತೀನಿ. ಫುಟ್ಬಾತ್ ರೆಡ್ ಆಕ್ಸೆಪ್ಟ್ ಅಂತಲ್ಲ ನಾನು ಹೇಳ್ತೀನಿ. ರೆಡ್ ಆಕ್ಸೆಪ್ಟ್ ಫುಟ್ಬಾತ್ ಇದೆ ಸರ್, ಒಪ್ಕೊಳ್ತೀನಿ. ದಿಸ್ ಪ್ರೈವೇಟ್ ಐತಲ್ಲ ಸರ್, ನಾನು ಕೇಳ್ತಾ ಇರೋದು. ಒಂದ್ ನಿಮಿಷ ತಡೀರಿ. ಇಲ್ಲಿ ನಾನು ಬಂದು ಕೇಳಿದ್ರೆ ಐ ಆಮ್ ನಾಟ್ ರೈಟ್ ಪರ್ಸನ್. ಇಸ್ ಅ ರೈಟ್ ಪರ್ಸನ್. ಇಲ್ಲಿ ನಾನು ಕೇಳ್ತೀನಿ, ಇದು ಪಬ್ಲಿಕ್ ಪ್ರಾಪರ್ಟಿ. ಪಬ್ಲಿಕ್ ಯಾರು ಬೇಕಾದ್ರೆ ಕೇಳಬೇಕು. ಫುಟ್ಬಾತ್ ಎಲ್ಲಿ ಅಂತ ಕೇಳ್ತೀನಿ ನಾನು. ಫುಟ್ಬಾತ್ ಅಂತ ಹೇಳ್ತೀನಿ ಸರ್. ಸದಸ್ಯರ ಇದ್ರ ಮೇಲೆ ನೀವು ಪ್ಲಾಸ್ಟಿಕ್ ಮಾಡ್ಕೊಂಡು ನೀವು ರೆಡ್ ಆಕ್ಸೈಡ್ ಹಾಕೋಂಗಿಲ್ಲ. ರಿಪೇರಿ ಹೆಂಗ್ ಮಾಡಿಸ್ತೀರಾ? ಅದನ್ನ ಕೇಳ್ತಾ ಇರೋದು. ಈಗ ಬಂದ್ಬಿಟ್ಟು ಯಾರಪ್ಪ ನಿಮ್ಮ ಹೆಸರು ಸರ್? ನಿಮ್ದು ಆಯ್ತು ಬಿಡಿ, ಯೋಚನೆ ಮಾಡಿ. ಇವ್ರು ಯೋಚನೆ ಮಾಡ್ತಾರೆ. ಈಗ ಬಂದ್ಬಿಟ್ಟು ಹೊಡೆದ್ರೆ ಈಗ ಯೋಚನೆ ಮಾಡಿ ಕೇಳ್ತಾರೆ ಅವ್ರು. ಏನಂತ ಸರ್ ಹೊಡಿಬಾರ್ದು ಅಂತ ಹೇಳ್ತಾರೆ, ರೆಡ್ ಆಕ್ಸೈಡ್ ಹಾಕ್ಸ್ಬಿಟ್ಟಿದ್ದೀರಾ. ಅದೇ ಜಾಗಕ್ಕೆ ನಾನು ಕೇಳಕ್ಕಾಗಲ್ಲ. ಅದು ನಾನು ಕೇಳ್ತಾ ಇರೋದು ಅಷ್ಟೇನೆ. ಏನಕ್ಕೆ ಇಲ್ಲಿ ಬಂದಿದೆ ಈ ತರ ಮಾಡ್ತಿದ್ದೀರಲ್ಲ ಅಂತ ಕೇಳ್ತಿರೋದು ಅಷ್ಟೇ.
ಅವ್ರು ಬಂದ್ಬಿಟ್ಟು ನಿಮ್ಮಪ್ಪ ನಿಮ್ಮಮ್ಮ ಅಂದಾಗ ನಮ್ಗೆ ಕೇಳಿದ್ರು ಇಲ್ಲ ಅಪ್ಪ 25 ವರ್ಷದಿಂದ ಹಿಂಗೆ ಆಗಿರೋದು. ನೀನು ಇವತ್ತು ಬಂದು ಕೇಳಿದ್ರೆ ಯಾರಾದ್ರೂ ನಿಜ ಅಂತಾರ? 25 ವರ್ಷ ಆಯ್ತು. 50 ವರ್ಷ ಆಗಿರೋದು. 50 ವರ್ಷ ಆಗಿದ್ದು ನಮ್ಮ ಬಿಲ್ಡಿಂಗ್ ನಿಮ್ ಬಿಲ್ಡಿಂಗ್ ಆಗಿರೋದು. ಬಿಲ್ಡಿಂಗ್ 60 ವರ್ಷ ಆಯ್ತು. ಅಷ್ಟೇ ಆಯ್ತಾ? ಅಲ್ಲಿವರೆಗೂ ಕೇಳ್ತೀನಿ ಕ್ಲಿನಿಕ್ ಇಟ್ಟು ಬಿಡಿ. ನಿಮ್ಗೆ ಒಂದ್ ಹೇಳ್ತೀನಿ ನಿಮ್ಗೆ ಮಾತಾಡೋದ್ ಕೇಳಿ. ಶಾರದಮ್ಮ ಬರ್ಲಿಲ್ಲ, ನಿಮ್ಮ ಅಪ್ಪ ಬರ್ಲಿಲ್ಲ, ಏನಕ್ಕೆ ಬರ್ಬೇಕಿತ್ತು? ಅಲ್ಲ ಕೇಳಿ, ಅವ್ರು ಒಳ್ಳೆಯವರು. ನಾವ್ ಕೆಟ್ಟವ್ ನಂಗಾರೆ ನಾನ್ ಕೆಟ್ಟವ್ ಹೌದು ನಾನ್ ಕೆಟ್ಟವ್ ನಾನು ಒಳ್ಳೆನೋ ತೆವರಾಗಿ ಹೇಳಿದ್ದೀನಿ ನಾನು ಹೇಳಿದ್ದೇನೆ ಒಳ್ಳೆನೋ ಯಾವತ್ತು ಹೇಳಿದ್ದೀನಿ ನಮ್ಗೆ. ನಾವ್ ಅಪ್ಪ ಅಮ್ಮ ಕೇಳಕ್ ಬರ್ಲಿಲ್ಲ. ಹೌದು ಬರ್ಲಿಲ್ಲ. ಏನಕ್ಕೆ ಬರ್ಲಿಲ್ಲ? ಅವಾಗ ಇಲ್ಲಿ ಗೊತ್ತಿರ್ಲಿಲ್ಲ ಪಾಪ ಅವ್ರಿಗೆ. ನಾನ್ ಕೆಟ್ಟವ್ ಹೌದು. ಡಾಕ್ಟ್ರು ಬಿಡ್ರಿ ಸಣ್ಣದೇನು ಪ್ಲೀಸ್ ಡೋಂಟ್ ಮಿಸ್ಟೇಕ್ ಅದು. ನಾನು ಕ್ಲಾಸ್ ಟೇಕ್ ಕ್ಲಾಸ್ ಮಾಡೋದು ದಟ್ಸ್ ಆಲ್. ಐ ಆಮ್ ರಿಕ್ವೆಸ್ಟಿಂಗ್ ಲೀವ್ ಇಟ್ ಅಷ್ಟೇ. ಅಷ್ಟೇ ಒಂದ್ ಹೇಳಿ ಯಾರಿಗೆ ಆದ್ರೂ ಅಷ್ಟೇ. ಅವ್ರಿಗೆ ಅದೊಂದು ಪ್ರೊಫೆಷನ್ಗೆ ಒಂದು ರೆಸ್ಪೆಕ್ಟ್ ಇರುತ್ತೆ. ನಿಜನಾ? ಸಿ ಐ ಆಮ್ ಟೆಲ್ಲಿಂಗ್ ಯು ಫ್ರಾಂಕ್ಲಿ, ನಮ್ಮ ತಾತ 4 ಹೆಣ್ಮಕ್ಳು ಹುಡ್ಸೋಣ. ಹೆಂಗೆ ಹುಡ್ಸೋಣಂದ್ರೆ ಒಬ್ರಿಗೂ ಮಾತಾಡಕ್ಕೆ ಬರೋದಿಲ್ಲ. ಐ ಆಮ್ ಓನ್ಲಿ ಅಗ್ರಿಂಗ್ ಯು. ಓಕೆ, ಡೋಂಟ್ ವರಿ. ನಾನು ಒಂದ್ ಹೇಳ ನಾನು ಈಗ ಒಂದೇ ವಿಷಯ ಕೇಳ್ತೀನಿ. ಇಲ್ಲಿ ಏನಾರು ಕೇಳ್ಬೇಕಾ? ನಿಮ್ಗೆ ರೈಟ್ಸ್ ಇದೆ ಕೇಳಕ್ಕೆ. ಏನ್ ಸರ್ ಮಾಡಿಸಿದ್ರ ಕೇಳಬಾರ್ದು ಅಂತ ಯಾರ ಇದೆಯಾ? ರೈಟ್ಸ್ ಇದೆ ಸರ್, ಏನ್ ಸರ್ ಮಾಡಿಸ್ತಿದ್ರ ಅಂತ ಒಂದೇ ಒಂದು ವಿಷಯ ಕೇಳ್ತೀನಿ. ನಂಗೆ ರೈಟ್ಸ್ ಇದೆ ಸರ್. ನಿಮ್ ಮನೆ ಒಳಗಡೆ ಕೇಳ್ತಾರ ಕೇಳ್ಬೋದು ಸರ್, ಏನ್ ಡಾಕ್ಟರ್ ಏನ್ ಮಾಡಿಸ್ತೀರಾ ಅಂತ. ದಟ್ ಈಸ್ ನೈಬರ್. ಅದು ಇಲ್ಲಿ ಬಂದು ಇಸ್ ಪಬ್ಲಿಕ್ ಪ್ರಾಪರ್ಟಿ ಸರ್. ಇದು ಪಬ್ಲಿಕ್ ಪ್ರಾಪರ್ಟಿ. ನಾನು ಕೇಳ್ತೀನಿ ಅಷ್ಟೇ ಕೇಳ್ತಿರೋದು. ನೀವು ಏನ್ ಹೇಳಿದ್ರಿ ನೀವು ಸರ್? ಉಗ್ದಾರು ಬಿಡ್ತಿ ಏನಾರು ಬಿಡ್ತಿ ನೆಕ್ಸ್ಟ್ ವರ್ಡ್ ಅದು ಅಷ್ಟೇ ಅಲ್ಲ. ನೆಕ್ಸ್ಟ್ ವರ್ಡ್ ಅದು ಸರ್. ಫುಟ್ಬಾಲ್ ಏನೋ ಒಂದು ಇರ್ತದೆ. So this is nothing creating any problem. I'm just telling you as a friend, as a neighbor, requesting you. And I'll take your class for us. You don't worry. ಯಾಕೆಂದ್ರೆ ಇವತ್ತು ಸರ್ ಒಂದೇ ನನಗೂ ಒಂದೇ ರೂಲ್ಸ್, ನಿಮಗೂ ಒಂದೇ ರೂಲ್ಸ್. ಆಗ್ತಾ ಇದ್ದಾರೆ ರೂಲ್ಸ್ ಅದಕ್ಕೆ ಕೇಳ್ತಿರೋದು. ನಾನು ಕೆಟ್ಟನಪ್ಪ ಹೊಸ್ಕೋ, ನಾನು ಕೆಟ್ಟನಪ್ಪ, ನಾನು ಒಳ್ಳೆನ ಕೇಳಕ್ ಮುಂದೆ ಡಾಕ್ಟ್ರೆ. ಆಯ್ತು, ಯಾವಾಗ ಬರ್ತೀವಿ ಊರಿಂದ? ಆಯ್ತು ಬಿಡಪ್ಪ. ಮಾ ನೀವು ಹೋದ್ರೆ ಸರಿ. ಈಗ ಡಾಕ್ಟರ್ ಫೈನಲ್ ಆಗಿ ಹೇಳ್ತೀನಿ ನಾನು. ಕ್ಲಿನಿಕ್ ಇದೆ ಇಲ್ಲಿ ಅಲ್ವಾ? ಕ್ಲಿನಿಕ್ ಇದೆ ಅಫಿಷಿಯಲ್ ಆಗಿ. ಒಂದು ನಿಮಿಷ ಆ ರಿಕ್ವೆಸ್ಟ್ ನಾನು ಕೇಳ್ತೀನಿ. ಕ್ಲಿನಿಕ್ ಇದೆ ನಿಮಗೆ, ಒಳಗಡೆ ಹ್ಯಾಂಡ್ ವಾಶ್ ಮಾಡ್ತಿದ್ದೀರಾ ನಿಜನಾ? ಆಮೇಲೆ ಅಲ್ಲಿ ತೊಳೆದ ನೀರು ಮೋರಿಗೆ ಬರ್ತಾರೆ ನಿಜ, ಓಕೆನಾ? ಅಷ್ಟೇ ಅಲ್ವಾ? ಅಷ್ಟೇ ಕೇಳಿದ್ದೆ, ಇನ್ನೇನಿಲ್ಲ. ಓಕೆ. ಇನ್ನು ಯಾಕೆ ನಿಮ್ದು ನಮ್ದು ಯಾಕೆಂದ್ರೆ ಪಕ್ಕ ಅಂತ ಹೇಳಿ ಕೊನೆಯವ್ರಿಗೆ ಇರ್ಬೇಕು. ಅಷ್ಟೇ ಹೇಳ್ತಿರೋದು. ಅಷ್ಟೇ ಕೇಳ್ತೀವಿ. ಒಂದು ನಿಮಿಷ ಅಂತ ಹೇಳಿ. ಈಗ ನೀವು ಕ್ಲಿನಿಕ್ ಇಟ್ಕೊಂಡ್ರೆ ನಿಜ, ಒಳ್ಳೆ ಪ್ರಾಕ್ಟೀಸ್ ಮಾಡ್ತಿರೋದು ನಿಜ, ನೀರು ಬರ್ತದ್ದು ನಿಜ, ಅಷ್ಟೇ ಕೇಳ್ತಿರೋದು ನಿಜನಾ? ರೈಟ್. ಓಕೆ ರೈಟ್. ಯಾಕೆಂದ್ರೆ ಇನ್ ಬೇರೆ ಅಪ್ಪ ಅಮ್ಮ ಬೇಡಲ್ಲ. ನಿಮ್ಮ ಅಪ್ಪ ಅನ್ಸುತ್ತೆ ನನ್ಗೆ ಗೊತ್ತು, ನಿಮ್ಮ ಅಮ್ಮ ಯಾರು ಗೊತ್ತಾ? ನಾವು ಹಿಂಗೆ ಬರ್ತಿದ್ದ. ಈಗ ನನಗೆ ಬರ್ಬಿಟ್ಟು ಬಿಲ್ ಮಾಡಿ ಆಗೋಗಿದೆ. ಸೊ ಐ ಆ್ಯಂಡ್ ಯು ಆರ್ ದ ಓನರ್ಸ್. ಸೊ ವಿ ಹ್ಯಾವ್ ಟು ಟಾಕ್. ಡೋಂಟ್ ಎಂಟರ್ಟೈನ್. ಮಾಡಿಸ್ತೀನಿ ಈಗ ಇನ್ನೂ ಸರಿ ಮಾಡ್ತೀನಿ. ನಾಟ್ ಟುಡೇ ಓನ್ಲಿ ಅಲ್ಲ, ನಾಟ್ ಓನ್ಲಿ ನೌ. ಯು ವಿಲ್ ಬಿ ನೋಯಿಂಗ್ ವಾಟ್ ಈಸ್ ಅವರ್ ಫ್ಯಾಮಿಲಿ. ಸರ್ ಹಿಸ್ಟ್ರಿ ಬಿಟ್ಬಿಡಿ ಸರ್. ಹಿಸ್ಟ್ರಿ ಆಗೋಯ್ತಿದೆ. ಪ್ರೆಸೆಂಟೇ ಮಾತಾಡ ಅಷ್ಟೇ. ಹಿಸ್ಟ್ರಿ ಯಾರು ಕೇಳಿದ್ರೆ ಬರ್ತಾರೆ. ಚೇಂಜ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಚೇಂಜ್ ಅರ್. ದಟ್ ಈಸ್ ಅ ಪ್ರಾಬ್ಲಮ್. ಸಮಥಿಂಗ್ ಏನೋ ಇದಾಗತ್ತೆ. ನಾನೇ ಹೇಳ್ತೀನಿ ಪರಮೇಶ್ವರ್ ನೋಡಿ ಈ ಥರ ಹಿಂಗಿದೆ, ಪ್ಲೀಸ್ ಡೋಂಟ್ ಮೈಂಡ್, ರಿಕ್ವೆಸ್ಟ್ ಮಾಡ್ತೀನಿ, ಏನಿಲ್ಲ ಇದು. ಆಮೇಲೆ ಅದನ್ನು ಹೇಳಿದ್ದೆ, ಅದನ್ನ ಕ್ಲೀನ್ ಮಾಡಿಸೋದಕ್ಕೆ ಹೇಳಿದ್ದೀನಿ. ಮಳೆ ನೀರು ಬಂದರೂ ಹಂಗೆ ಹೋಗ್ಬಿಡ್ತಾರೆ ಸೀದಾ. ಅದು ಮಾಡಿ ಮಾಡಿಸ್ತೀನಿ. ಡೋಂಟ್ ಮೈಂಡ್ ಸರ್, ಹೋಗಿ ಇದು ಮಾಡಿಸ್ತೀನಿ. ಇದು ಅಷ್ಟೇ ಡಾಕ್ಟ್ರೆ. ಇಲ್ಲಿ ಏನು ಓಪನ್ ಆಗುತ್ತೋ ಏಕ್ದಮ್ ಕ್ಲೋಸ್ ಆಗ್ಬಿಡ್ಬೇಕಿತ್ತು. ಇಲ್ಲಿ ತೊಳೆದಿದ್ದು ನೀರು ಇಲ್ಲಿ ಹೋಗ್ಬಾರ್ದು. ಅರ್ಥ ಆಯ್ತಾ? ಯಾಕೆಂದ್ರೆ ಗೊತ್ತಾಗ್ಲಿ ನಿಮ್ಮ ಅಮ್ಮಂಗೂ ಏನಕ್ಕೆ ಮಾಡ್ತಾರೆ ಅಂದ್ಬಿಟ್ಟು. ಯಾಕಂದ್ರೆ ನೀವು ನಿಂತ್ಕೊಂಡು ಮಾಡಿಸಿಲ್ಲ, ನನಗೆ ಗೊತ್ತಿದೆ. ನಿಜಾನ ಸುಳ್ಳ? ಇದು ಮಾಡಿಸಿರೋದು ನಿಮ್ಮ ಅಮ್ಮನೇ ಮಾಡಿಸಿರೋದು. ನಿಜಾನ? ನಿಮಿಷ ತಡಿದೆ. ಇದು ನಿಮ್ಗೆ ಬೇಡ. ನಿಮ್ಗೆ ಇವತ್ತು ಇದು ನಿಮ್ಗೆ ಬೇಡ. ಬೇಕಾರೆ ಅಫಿಷಿಯಲ್ ಆಗಿ ಬೇಕು, ರೆಡಿ ಇದೆ ಸರ್. ಬೇಕಾದ್ರೆ ಸಪ್ರೇಟ್ ಬ್ಯಾಗ್ ಬರ್ತೀವಿ ನಿಮ್ಗೆ. ಗಂಟ್ಲೆ ಮೇಲೆ ನನಗೆ ಗೊತ್ತಿದೆ ನಿಮ್ಗೆ. ನಿಜಾನಾ?
ಇದು ಫೋರ್ಸಬಲಿ ನೀವು ಮಾಡಿಸ್ಕೊಂಡಿದ್ದೀರಾ ಅಷ್ಟೇ. ಇದು ನೀವು ಅಮ್ಮಂಗೋಸ್ಕರ ಮಾಡಿಸ್ಕೊಂಡಿದ್ರೆ ನಾನು ಹೇಳ್ತೀನಿ ಬೇಕಾರೆ. ಅಲ್ಲ, ದೇರ್ ಇಸ್ ನೋ ಆಪ್ಷನ್. ಇಲ್ಲ ಆಪ್ಷನ್ ನಾನು ಕೊಡ್ತೀನಿ ಬೇಕಾರೆ. ಇಲ್ಲ ಆಪ್ಷನ್ ನಮಗೆ ಆರ್ಕಿಟೆಕ್ಟ್ ಬೇಕಾರೆ ಅದಕ್ಕೆ ಐಡಿಯಾ ಕೊಡ್ತಾನೆ ಬೇಕಾರೆ. ಅದಕ್ಕೆ ಯಾವ್ದೊಂದು ಆಪ್ಷನ್ ಕೊಡೋಣ ಬೇಕಾರೆ. ಏನು ಗೌರ್ಮೆಂಟ್ ಮಾಡಿ ಮಾಡಿಸ್ಕೊಡೋದು ಏನೇ ಮಾಡ್ತಾರೆ. ನಾನೇ ಹೇಳ್ತೀನಿ ಸರ್, ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಗೆ ಗೊತ್ತಿರೋ ಡಾಕ್ಟರ್ ಅಂತ ಹೇಳ್ತೀನಿ ಬೇಕಾರೆ. ನೀವು ಸಪ್ರೇಟ್ ಟೈಮ್ ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನನ್ ಬೇಕಾರೆ ಸರ್. ನಾನು ಹೇಳ್ತಿರೋದು 25-30 ಇಯರ್ಸ್ ಅಲ್ಲ, ಮಾತಾಡೋದು ಯಾವಾಗಲೂ ಅಷ್ಟೇ. ಯಾರಾದ್ರೂ ಸರಿ, ನಾನಾದ್ರೂ ಅಷ್ಟೇ ತಪ್ಪೇ ಸರ್ ಅದು ಹೇಳಿದ್ದು. ಆಮೇಲೆ ಹೇಳ್ತೀನಿ ಅಪಾಲಜಿ ಕೇಳೋದು ತಪ್ಪೇನಿಲ್ಲ. ತಪ್ಪೆ ಯಾರು ದೊಡ್ಡವರದು ವಯಸ್ಸಾದ್ರೂ ಅಷ್ಟು ನಾನು ಅಷ್ಟು. ಈಗ ಪ್ರೊಫೆಷನಲ್ ನಮ್ಗೆ ಅವೆಲ್ಲ ಇಷ್ಟನೇ ಆಗಲ್ಲ. ಹಲೋ ಹಲೋ, ಈಗ ಇನ್ಚಾರ್ಜ್ ನೀವಾ ಇದಕ್ಕೆ? ಇನ್ಯಾರು ಯಾರಪ್ಪ ಇದಕ್ಕೆ ಮೇಸ್ತ್ರಿ? ಮೇಸ್ತ್ರಿ ಯಾರಪ್ಪ ಇದಕ್ಕೆ? ಮೇಸ್ತ್ರಿನೇ ಇಲ್ಲ. ಕಲ್ಲ ಕೇಳಿದ್ಯಾರು? ಕಲ್ಲ ಕೇಳಿದಾರು? ಹೇಳ್ಬಿಟ್ಟು ಹೋಗಿದ್ರು ಇವ್ರಿಗೆ ಕಲ್ಲಕ್ಕೆ ಹಾಕ್ಸ್ತಾ ಇರೋದು. ಈಗ ಏನ್ ಮಾಡ್ತೀರಿ? ಪೀಸ್ ಈಗ ಹೊಡೆದಾಕ್ಬೇಕಾದಾಗ ಆ ಪೀಸ್ ಹೊಡೆದಾಕ್ಬಿಟ್ಟು ಮಾಡ್ಬೇಕಾಗತ್ತೆ. ನಿಜಾನ ಸುಳ್ಳ? ಇಷ್ಟು ಹೊಡೆದಾಕ್ಬಿಟ್ಟು ಇನ್ನೊಂದು ಅಲ್ಲ, ನೀಟಾಗಿ ಜರುಗಿಸಿದ್ರೆ ಇನ್ನೊಂದು ಕಲ್ ಕೂರಿಸ್ಬೋದು ಅಲ್ಲಿ. ಅದು ನೀಟಾಗಿ ಜರುಗಿಸ್ತಾರ ಅದು ಲಾಸ್ಟ್ ತನಕ. ಈ 8 ಬಂದು ಹೆಂಗ್ ಮಾಡ್ತೀರಿ ಈಗ? ಯಾವುದು ಈ 8 ಇಲ್ಲಿಗೆ ಬರುತ್ತೆ ಐಟು? ಅದು ಹಂಗೆ ಕವರ್ ಮಾಡ್ತಾ ಇರೋದು, ನೀಟಾಗಿ ಫಿನಿಶಿಂಗ್ ಮಾಡ್ಕೊಡ್ತಾರೆ. ಬೇಕಾದ್ರೆ ಬಂದು ಸಂಧಿ ಬಿಟ್ಬಿಟ್ಟು ನೀರು ತೊಳೆಯಕ್ಕೆ ನೀರಾಗತ್ತೆ ಅಂತ ಹೇಳ್ತಾರೆ. ಈಗ ತೊಳೆದ ನೀರು ಎಲ್ಲ ಹೋಗುತ್ತಾಗ? ಯಾವ ಸಂಧಿ ಇವತ್ತು? ಈಗ ಅಲ್ಲಿ ತೊಳಿತಾರಲ್ಲ, ನೀರು ಎಲ್ಲ ಹೋಗುತ್ತದೆ ಈಗ? ಇಲ್ಲ, ಅಲ್ಲಿ ಮೇಲೆ ಹೋಗುತ್ತಲ್ಲ, ಮೇಲೆ ಓಪನ್ ಇದೆಯಲ್ಲ ಅಲ್ಲಿ. ಈ ನೀರಲ್ಲಿ ಕಳಿಸ್ತಾರೆ ಈಗ ಅದು? ಇಲ್ಲಿ ಹೋಗುತ್ತೆ ಅದು ನೀಟಾಗಿ, ಅದು ಒಂದೇ ಲೆವೆಲ್ ಮಾಡ್ತಾರೆ. ಎಲ್ಲಿಗೆ? ಕೆಳಗಡೆ ಹೋಗಿ ಬಿಟ್ಬಿಟ್ರೆ ಆಯ್ತಲ್ಲ. ದಿನಕ್ಕೆ 2 ಬಕೆಟ್ 3 ಬಕೆಟ್ ನೀರು ತೊಳೆಯಕ್ ಬಿಡ್ತಾರೆ ಕಣಯ್ಯ. ತುಂಬ್ಕೋತದ ನೀರು ಎಲ್ಲ ಹೋಯ್ತದಲ್ಲಿ ಈಗ. ನೀನ್ ನೋಡಕ್ ಬಂದಿದ್ದ ನೀನು? ಫೋಟೋ ಕೊಡ್ಲಾ, ವಿಡಿಯೋ ಕೊಡ್ಲಾ? ಅದು ಹೋಗ್ತಿಲ್ಲ, ನೀರು ಹೋಗ್ತಿಲ್ಲ ಅದು. ಸ್ಟಾರ್ಟಿಂಗ್ ಹೇಳ್ಬಿಡು, ಅವ್ರಿಗೇನು ಗೊತ್ತದು ನೀರಿದೆಯಾ ಅದೇನು. ಓಕೆ ರೈಟ್. ఇక్కడ బాచు నా బిద్గు పోతా.